ನ್ಯೂಸ್ಗೆ ಸ್ವಾಗತ. ರಾಯಭಾಗ ಪಟ್ಟಣದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ದುರ್ಯೋಧನ ಐಹೊಳೆ ಹಾಗೂ ಕಾರ್ಯಕರ್ತರಿಂದ ಪ್ರತಿಭಟನೆ ಜರುಗಿದೆ. ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಬಗ್ಗೆ ಹಾಗೂ ಕಾಂಗ್ರೆಸ್ ಶಾಸಕರಿಗೆ ಮೊನ್ನೆ ನಡೆದ ಹನಿ ಟ್ರ್ಯಾಪ್ ಆರೋಪ ಬಗ್ಗೆ ಸದನದಲ್ಲಿ ಬಿಜೆಪಿ ಶಾಸಕರು ಸರ್ಕಾರದ ವಿರುದ್ಧ ಹಾಗೂ ಡಿಕೆ ಶಿವಕುಮಾರ್ ವಿರುದ್ಧ ಆರೋಪ ವ್ಯಕ್ತಪಡಿಸಿ ಸ್ಪೀಕರ್ ಮೇಲೆ ಪೇಪರ್ ಎಸೆದು ಗಲಾಟೆ ಮಾಡಿದ ಹಿನ್ನೆಲೆ 18 ಬಿಜೆಪಿ ಶಾಸಕರನ್ನ ಅಮಾನತು ಮಾಡಲಾಗಿತ್ತು. ಅಮಾನತು ಮಾಡಲಾದ 18 ಶಾಸಕರನ್ನ ಆದೇಶ ಹಿಂಪಡೆದು ತಕ್ಷಣ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಎಂದು ರಾಯಭಾಗ ಪಟ್ಟಣದಲ್ಲಿ ಬಿಜೆಪಿ ಶಾಸಕ ದುರ್ಯೋಧನ ಐಹೊಳೆ ಹಾಗೂ ಕಾರ್ಯಕರ್ತರು ರಸ್ತೆ ಬಂದ್ ಮಾಡಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದರು. ಡಿಕೆ ಶಿವಕುಮಾರ್ ಸತ್ತದ ಎಲ್ಲರೂ ಹೊಯ್ಕೋರಿದಾರ. ಅಧ್ಯಕ್ಷರಾದಂಥ ವೀರೇಶ್ ಜಾಕೋಡಿ ಅವರು ಮತ್ತು ಇನ್ನುಳಿದ ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಎಲ್ಲರೂ ಮತ್ತು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಯಾಕಂತಂದ್ರೆ ಈಗಿನ ದಿವಸ ಡಿಕೆ ಶಿವಕುಮಾರ್ ಅವರು ಅಂಬೇಡ್ಕರ್ ಅವರು ಬರೆದಂಥ ಈ ದೇಶದ ಪವಿತ್ರ ಸಂವಿಧಾನವನ್ನು ಬದಲಾವಣೆ ಮಾಡ್ತಾನೆ ಹೇಳಿಕೆಯನ್ನು ಕೊಟ್ಟರು. ಅದಕ್ಕೆ ಅವನ ವಿರುದ್ಧ ನಾವು ಈಗ ಧರಣಿ ಹಾಕಿಕೊಂಡಿವಿ. ತಕ್ಷಣ ಅವನ ರಾಜೀನಾಮೆ ಪಡಿಬೇಕು ಸಿದ್ದರಾಮಯ್ಯ ಅವರು, ಅವರ ಮಂತ್ರಿಮಂಡಲದಿಂದ ಹೊರಗೆ ಹಾಕಬೇಕು ಅವ್ರನ್ನ ಅಂತೇಳಿ ನಮ್ಮದು ಒತ್ತಾಯ. ಮತ್ತು ಈಗ 2 ವರ್ಷ ಆಯ್ತು ನಮ್ಮ SCP TSP ಹಣ. 1ನೇ ವರ್ಷ 11,000 ಚಿಲ್ಲರ, 2ನೇ ವರ್ಷ 14,000 ಗ್ಯಾರಂಟಿ ಕೊಡ್ಕೊಂಡ್ರು. SC STಗೆ ವೋಟ್ ಬೇಕು, ಇವರಿಗೆ SC STದವ್ರಿಗೆ ಅನ್ಯಾಯ ಮಾಡ್ತಾರೆ. ಅದಕ್ಕೆ ಈ ವರ್ಷನೂ ಕೂಡ 13,000 ಚಿಲ್ಲರ ಗ್ಯಾರಂಟಿಗೆ ತೆಗೆದಿಟ್ಟ ಬಜೆಟ್ನಾಗ. ಅದ್ರ ಸಲುವಾಗಿ ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೆವು. ಮತ್ತು ಮೊನ್ನೆ ನಡೆದಂಥ ವಿಧಾನಸಭೆಯೊಳಗೆ ಈಗ ಹನಿ ಟ್ರ್ಯಾಪ್ ಅವ್ರ ಮಂತ್ರಿನೇ ಅವ್ರೊಳಗೆ ಅವ್ರ ಮಂತ್ರಿ ಒಬ್ಬ ಮಂತ್ರಿನ ಹನಿ ಟ್ರ್ಯಾಪ್ ಮಾಡಿದ. ಅದಲ್ಲಿ ಹೇಳಿಕೆಗೆ ಅವರ ಕೊಟ್ಟರೆ ವಿಧಾನಸೌಧದಾಗ. ಅದಕ್ಕೆ ತಕ್ಷಣ ಅದನ್ನು CBI ಕೊಟ್ಟು ಅದನ್ನು ಇನ್ಕ್ವೈರಿ ಮಾಡಬೇಕಂತ ನಾವು ಚರ್ಚೆ ಮಾಡಕಂದ್ರೆ ಅದ್ರಾಗ 18 ಮಂದಿ MLAಗಳು ಅಮಾನತು ಮಾಡಿದ್ದಾರೆ 6 ತಿಂಗಳವರೆಗೆ. ಅದಕ್ಕೆ ಅದನ್ನು ಅಮಾನತು ಮಾಡಿದ್ದು ವಾಪಸ್ ತಕ್ಕೋಬೇಕು ಮತ್ತು ತಕ್ಷಣ DK ಶಿವಕುಮಾರ್ ರಾಜೀನಾಮೆ ಪಡಿಬೇಕಂತ ಹೇಳಿಂದ. ಮತ್ತು SC ST ಏನು ಹಣವನ್ನು 25,000 ಈಗ 2 ವರ್ಷ ಆಯ್ತು, ಒಂದು ಈ ವರ್ಷ 14,000 ಅವ್ರು ವಾಪಸ್ ಬರ್ತಾರೆ. SC ST ಜನಾಂಗ ಕೊಡಬೇಕಾಗಿ ಅಂದ. ಈ ಸಂದರ್ಭದಲ್ಲಿ ನಾವು ಈ ಧರಣಿಯನ್ನು ಒಂದು ವೇಳೆ ರಾಜೀನಾಮೆ ಇದಕ್ಕೆ ಅವರ ಬಗ್ಲಿಲ್ಲ ಅಂದ್ರೆ ನಾವು ನಿರಂತರವಾಗಿ ನಾವು ರಾಜ್ಯಾದ್ಯಂತ ಎಲ್ಲ ಹೋರಾಟವನ್ನು ಮುಂದುವರಿಸ್ತೀವಿ. ಸರ್, DK ಶಿವಕುಮಾರ್ ಅವರು ರಾಜೀನಾಮೆ ತಗೊಳ್ಳಿಕ್ಕೆ ಮುಂದಿನ ದಿನಮಾನದಾಗ ಹೆಂಗಿರುತ್ತೆ ಸರ್ ಹೋರಾಟ? ನಾವು ಧರಣಿ ಮಾಡ್ತೀವಿ. ಹೋರಾಟ ಎಲ್ಲ ಜಿಲ್ಲಾ ಮಟ್ಟದಾಗ, ಎಲ್ಲ ತಾಲೂಕು ಮಟ್ಟದಾಗ ಮತ್ತು ಧರಣಿಯನ್ನು ನಾವು ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.